ವೆಲ್ಕಮ್ ಬ್ಯಾಕ್. ರಾಜ್ಯ ರಾಜಕಾರಣದಲ್ಲಿ ಅದರಲ್ಲೂ ಆಡಳಿತ ಪಕ್ಷ ಬಿಜೆಪಿಯಲ್ಲಿ ಆಗ್ತಿರುವಂತಹ ಒಂದು ಮಹತ್ವದ ಬೆಳವಣಿಗೆ, ಹಾಗೇನೆ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಯಾವ ತರ ಆಕ್ಟಿವ್ ಆಗಿದ್ದಾರೆ ಅಂತ ಬ್ರೇಕ್ ಮುಂಚೆ ಸಾಕಷ್ಟು ಮಾಹಿತಿಯನ್ನು ನಿಮಗೆ ಕೊಟ್ವಿ. ಮತ್ತಷ್ಟು ಇನ್ಫಾರ್ಮೇಶನ್ ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್ ಜಾಯ್ನ್ ಆಗಿದ್ದಾರೆ. ಚಿದಾನಂದ್ ಪಟೇಲ್, ಈ ಎಸ್ ಸೀಕ್ರೆಟ್ ಪ್ಲಾನ್ ಏನು? ಜಗದೀಶ್ ಶೆಟ್ಟರ್ ಆಕ್ಟಿವ್ ಆಗಿದ್ದಾರೆ, ಈಗಲೇ ಟ್ರಾವೆಲ್ ಆಗ್ತಾ ಇದ್ದಾರೆ, ಹಾಗಾದ್ರೆ ನಾಯಕತ್ವ ಬದಲಾವಣೆ ಆದ್ರೆ ನನಗೂ ಒಂದು ಚಾನ್ಸ್ ಇರಲಿ ಅಂತ. ಶರ್ಮಿತಾ ಶೆಟ್ಟಿ ಸ್ವಯಂಕೃತ ಅಪರಾಧದಿಂದ ಅತಿಯಾದ ಕುಟುಂಬ ಹಸ್ತಕ್ಷೇಪ ಮತ್ತು ಪುತ್ರ ಪ್ರೇಮದಿಂದ ಈ ಹಿಂದೆ BS ಯಡಿಯೂರಪ್ಪನವರು ಮುಖ್ಯಮಂತ್ರಿ ಪದವಿಯನ್ನು ಕೂಡ ಕಳೆದುಕೊಂಡು ಜೊತೆಗೆ ಜೈಲು ಪಾಲಾಗುವಂತಹ ದುಸ್ಥಿತಿ ಕೂಡ ಎದುರಾಗಿತ್ತು. ಇದೀಗ ಮತ್ತೆ ಬಂದಂತ ಅಧಿಕಾರದಲ್ಲೂ ಕೂಡ ಇದೀಗ ಕುಟುಂಬದ ಹಸ್ತಕ್ಷೇಪ, ಪುತ್ರ ಪ್ರೇಮ ಮತ್ತು ಕುಟುಂಬದ ಹಸ್ತಕ್ಷೇಪದ ಮುಖಾಂತರ ಎಲ್ಲೊಂದ್ ಕಡೆ ಅಧಿಕಾರದಲ್ಲಿ ಏರುಪೇರಾಗಿರುವಂತದ್ದು ಕೂಡ ಇದೀಗ ಬಿಜೆಪಿ ಹೈಕಮಾಂಡ್ ಗಮನಕ್ಕೆ ಬಂದಿದೆ. ಅನೇಕ ಶಾಸಕರು ಮತ್ತು ಸಚಿವರುಗಳು ಕೂಡ ಕುಟುಂಬದ ಹಸ್ತಕ್ಷೇಪದ ವಿರುದ್ಧ ಈಗ ಬಂಡೆತ್ತಿರುವಂತದ್ದು. ಇದರ ಭಾಗವಾಗಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರ ಕುರ್ಚಿಗೆ ಕುತ್ತು ಬರುತ್ತೆ ಎಂಬ ಮಾತು ಕೇಳಿ ಬರ್ತಿದೆ ಮತ್ತು ನಾಯಕತ್ವ ಬದಲಾವಣೆಯ ಸತ್ತು ಬಹಳಷ್ಟು ಕೇಳಿ ಬರ್ತಿದೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಮಾಜಿ ಸಿಎಂ ಹಾಗೂ ಹಾಲಿ ಕೈಗಾರಿಕಾ ಸಚಿವ ಜಗದೀಶ್ ಶೆಟ್ಟರ್ ಅವರು ಈ ಅವಕಾಶವನ್ನು ಬಳಸಿಕೊಳ್ಳಲು ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಿದೆ. ಹಾಗಾಗಿ ಜಗದೀಶ್ ಶೆಟ್ಟರ್ ಅವರು ಕಳೆದ 10 ದಿನಗಳಿಂದ ಆಕ್ಟಿವ್ ಆಗಿದ್ದಾರೆ ಅಂತ ಹೇಳ್ಬೋದು. ಹಾಗಾಗಿ ಇದರ ಭಾಗವಾಗಿ ಜಗದೀಶ್ ಶೆಟ್ಟರ್ ಅವರು ತಮ್ಮ ಆಪ್ತರು ಆಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಮುಖಾಂತರ ದೆಹಲಿ ಯಾತ್ರೆಯನ್ನು ಕೂಡ ಮಾಡಿ ಬಂದಿದ್ದಾರೆ. ದೆಹಲಿಯಲ್ಲಿ ಕೇಂದ್ರ ಸಚಿವರಾಗಿರ್ತಕ್ಕಂಥ DV ಸದಾನಂದ ಗೌಡ ಮತ್ತು ಬಿಜೆಪಿಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ BL ಸಂತೋಷ್ ಅವರನ್ನು ಭೇಟಿಯಾಗಿ ಮಾತುಕತೆಯನ್ನು ನಡೆಸಿ ಬಂದಿದ್ದಾರೆ. ಇದರ ಬೆನ್ನಲ್ಲೇ ಇತ್ತೀಚೆಗೆ ಕಳೆದ 4 ದಿನಗಳ ಹಿಂದೆ ರಾಜ್ಯಪಾಲರಾಗಿರುವಂತಹ ವಜುಭಾಯಿ ವಾಲಾರವರನ್ನು ಭೇಟಿಯಾಗಿ ಮಾತುಕತೆಯನ್ನು ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ರಾಜ್ಯ ರಾಜಕೀಯ ಸರ್ಕಾರದ ಸ್ಥಿತಿಗತಿ ಮತ್ತು ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಅವರ ಆಡಳಿತ ವೈಖರಿ ಮತ್ತು ಅವರ ಕುಟುಂಬದ ಹಸ್ತಕ್ಷೇಪ, ಪುತ್ರ ಪ್ರೇಮದ ಸಂಬಂಧಪಟ್ಟಾಗೆ ಎಳೆಯಾಗಿ ಜಗದೀಶ್ ಶೆಟ್ಟರ್ ಅವರು ಬಿಚ್ಚಿಟ್ಟಿದ್ದಾರೆ ಅಂತ ಹೇಳಲಾಗ್ತದೆ. ಒಂದು ವೇಳೆ ನಾಯಕತ್ವ ಬದಲಾವಣೆ ಆದ್ರೆ ಮತ್ತೆ ಯಡಿಯೂರಪ್ಪನವರನ್ನು ಕೆಳಗಿಳಿಸಿದ್ರೆ ಆ ಪದವಿಯನ್ನ ಮತ್ತೊಬ್ಬ ಲಿಂಗಾಯತ ನಾಯಕನಿಗೆ ಮುಖ್ಯಮಂತ್ರಿ ಹುದ್ದೆಯನ್ನ ಕೊಡಬೇಕೆಂಬ ಚರ್ಚೆ ನಡೆಸಿರುವ ಬೆನ್ನಲ್ಲೇ ಜಗದೀಶ್ ಶೆಟ್ಟರ್ ಅವರು ಇದೀಗ ಮತ್ತೆ ಮುಖ್ಯಮಂತ್ರಿ ಆಗುವ ಕನಸು ಕಾಣ್ತಿದ್ದಾರೆ ಅಂತ ಹೇಳಲಾಗ್ತದೆ. ಹಾಗಾಗಿ ಮತ್ತೊಮ್ಮೆ ಸೀರಿಯಸ್ ಆಗಿ ಅಟೆಂಪ್ಟ್ ಮಾಡ್ತಿದ್ದಾರೆ. ಈ ಅಟೆಂಪ್ಟ್ ಗೆ ತಮ್ಮ ಬೀಗರಾಗಿರ್ತಕ್ಕಂಥ ಕೇಂದ್ರ ರೈಲ್ವೆ ಸಚಿವ ಸುರೇಶ್ ಅಂಗಡಿ ಅವರನ್ನು ಬಳಸ್ಕೊಳ್ತಿದ್ದಾರೆ. ಜೊತೆಗೆ ಕೇಂದ್ರದ ಇನ್ನೋರ್ವ ಪ್ರಭಾವಿ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರು ಕೂಡ ಅವರ ಬೆನ್ನಿಗಿದ್ದಾರೆ ಅಂತ ಹೇಳಲಾಗ್ತದೆ. ಹಾಗಾಗಿ BL ಸಂತೋಷ್ ಅವರನ್ನ ಭೇಟಿ ಇಂಪ್ಯಾಕ್ಟ್ ಆಗುವಂತ ಚಾನ್ಸಸ್ ಇದೆ. ಯಾಕಂದ್ರೆ ಆಡಳಿತ ಪಕ್ಷಕ್ಕೆ ಈ ಬಿಜೆಪಿ ಬಂದ ಮೇಲೆ ಪದೇ ಪದೇ ನಾಯಕತ್ವದ ಕೂಗು ಬರ್ತಾನೆ ಇದೆ. ಸಾಕಷ್ಟು ನಾಯಕರು ಹೋಗಿ ದೆಹಲಿ ಮಟ್ಟಕ್ಕೆ ಹೋಗಿ ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ. ಸಿಎಂ ಪುತ್ರನ ವಿರುದ್ಧವೂ ಕಂಪ್ಲೇಂಟ್ ಕೊಟ್ಟು ಬರ್ತಾ ಇದ್ದಾರೆ. ಬಟ್ ಈ ಒಂದು ಸೀಕ್ರೆಟ್ ಪ್ಲಾನ್ ಏನಿದೆ, ಈ ಕಂಪ್ಲೇಂಟ್ ಏನಿದೆ, ಎಷ್ಟು ಮಟ್ಟಿಗೆ ಎಫೆಕ್ಟ್ ಬೀರಬಹುದು ಅಂತ? ಈಗಾಗಲೇ BY ವಿಜೇಂದ್ರ ವಿರುದ್ಧ ಅನೇಕ ನಾಯಕರುಗಳು, ಶಾಸಕರು, ಸಚಿವರು ಬಿಜೆಪಿ ಹೈಕಮಾಂಡ್ಗೆ ದೂರನ್ನು ಕೊಟ್ಟಿದ್ದಾರೆ. ಕೆಲವರು ದಾಖಲೆ ಸಮೇತ ಕೂಡ ದೂರನ್ನು ಕೊಟ್ಟಿದ್ದಾರೆ. ಈ ದೂರಿನ ಹಿನ್ನೆಲೆಯಲ್ಲಿ ಎಲ್ಲ ಒಂದ್ ಕಡೆ ಇಡೀ ಆಡಳಿತ ವೈಖರಿ BY ವಿಜೇಂದ್ರ ಅವರ ಸೂತ್ರದಂತೆ ನಡೀತಿದೆ. BY ವಿಜೇಂದ್ರ ಹೇಳಿದಂತೆ BS ಯಡಿಯೂರಪ್ಪನ ಸಹಿ ಆಗ್ತಿದ್ದಾರೆ. BY ವಿಜೇಂದ್ರ ಅವರೇ ಅದರ ಹಿಂದೆ ನೆರಳಾಗಿ ಕೆಲಸ ಮಾಡ್ತಾರೆ ಅಂತ ಹೇಳಿ ಗಂಭೀರ ಆರೋಪ ಕೂಡ ಕೇಳಿ ಬಂದಿರುವಂತದ್ದು. ಹಾಗಾಗಿ ಎಲ್ಲ ಒಂದ್ ಕಡೆ ಮುಖ್ಯಮಂತ್ರಿ BS ಯಡಿಯೂರಪ್ಪನವರಿಗೆ ವಯಸ್ಸಿನ ಕಾರಣ, ಮತ್ತೊಂದು ಕಡೆ ಅತಿಯಾದ ಕುಟುಂಬದ ಹಸ್ತಕ್ಷೇಪ, ಪುತ್ರ ಪ್ರೇಮದಿಂದ ಎಲ್ಲ ಒಂದ್ ಕಡೆ ಈ ಸರ್ಕಾರ ಎಲ್ಲ ಒಂದ್ ಕಡೆ ಹಾದಿ ತಪ್ಪಿದೆ ಮತ್ತು ಈ ಸರ್ಕಾರ ಎಲ್ಲ ಒಂದ್ ಕಡೆ ಅಡ್ಮಿನಿಸ್ಟ್ರೇಷನ್ ಕೂಡ ಸರಿಯಾಗಿ ನಡೀತಿಲ್ಲ ಎಂಬುದು ಕೂಡ ಬಿಜೆಪಿಯ ಹೈಕಮಾಂಡ್ ಬೇಸರ ಆಗಿದೆ. ಹಾಗಾಗಿ ಎಲ್ಲ ಒಂದ್ ಕಡೆ BS ಯಡಿಯೂರಪ್ಪನವರನ್ನ ಮನವೊಲಿಕೆ ಮಾಡಿಯೇ ಅವರಿಗೆ ಬೇರೆ ರೀತಿಯ ಹುದ್ದೆಯನ್ನು ಕೊಟ್ಟು ಅವರ ಪುತ್ರ ಅದರ BY ರಾಘವೇಂದ್ರ ಇರ್ಬೋದು, ವಿಜೇಂದ್ರ ಅವರಿಗೆ ಮತ್ತಷ್ಟು ಅಧಿಕಾರವನ್ನು ಕೊಟ್ಟು ಅವರನ್ನ ಸಮಾಧಾನ ಪಡಿಸಿ, ಖುಷಿಪಡಿಸಿ ಅವರ ಕೈಯಲ್ಲಿ ಅವರನ್ನ ಮನವೊಲಿಸಿ ಅಧಿಕಾರದ ಗದ್ದುಗಿಂದ ಇಳಿಸಿ ಮತ್ತೊಬ್ಬ ಲಿಂಗಾಯತ ಅಥವಾ ಮತ್ತೊಬ್ಬ ನಾಯಕನನ್ನ ಮುಖ್ಯಮಂತ್ರಿ ಮಾಡುವ ಎಲ್ಲಾ ರೀತಿಯ ತಯಾರಿ ನಡೆದಿದೆ. ತಯಾರಿ ಭಾಗವಾಗಿ ಇದೀಗ ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿ ಹುದ್ದೆಗೆ ಇದೀಗಾಗಲೇ ಟವಲ್ ಹಾಕಿ ಕುಳಿತುಕೊಂಡಿದ್ದಾರೆ. ಹಾಗಾಗಿ ರಹಸ್ಯ ಕಾರ್ಯಸೂಚಿಯನ್ನು ನಡೆಸುತ್ತಿದ್ದಾರೆ ಎಂಬ ಮಾತು ಕೂಡ ಬಿಜೆಪಿ ವಲಯದಲ್ಲಿ ಕೇಳಿ ಬರ್ತಿದೆ. ಶರ್ಮಿತಾ ಶೆಟ್ಟಿ. ಫೈನ್, ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ತಮ್ಮ ಇನ್ಫಾರ್ಮೇಶನ್ಗೆ.